ಸ್ವಾಮಿ ಭದ್ರಸ್ವಾಮಿ ಮಠ ಎಲ್ಲಿ ಬರ್ತಾನದು? ಹಿರೇಕೆರೆ ತಾಲೂಕು ಕಾಲಡಿಗೇರಿ. ಮಠದಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ತೀರಾ? ಊಟ ವ್ಯವಸ್ಥೆ ಇರುತ್ತೆ? ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಒಳಗ್ಬಿಟ್ರೆ ಇದ್ದಿನ ತಟ್ಟೆನ ಬಿಡೋಣ. ನಿಮ್ಗೆ ಅನುಭವ ಆಯ್ತು ಜನ ಮಾಡ್ತಾರೆ ಅಂತ? ನೀವು ತಟ್ಟೆ ಅಡಿಕೆ ತಟ್ಟೆ ಎಲ್ಲಿ ಬೇಕಲ್ಲಿ ಒಳಗೆ ಓಣಿಗೆಲ್ಲ ನ್ಯಾಯ ಮಾಡಕ್ಕೆ ನ್ಯಾಯ ಮಾಡೋದು ಜನರು ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು, ಸೇವೆ ಮಾಡೋದ್ರ ಮೇಲೆ ನಮ್ಗೆ ಗೊತ್ತಿಲ್ದಂಗೆ ಬೈತಾರೆ. ಈ ಜನ ಊರಾಗಿನ ಜನ ಬೈತಾರೆ ಇವ್ರಿಗೆ. ಅಲ್ಲ, ಈ ಜನ ಮಾಡೋ ಕೆಲಸಕ್ಕೆ ಈಗ ನಾವು ಅವ್ರು ಚೆನ್ನಾಗಿದ್ದೀವಿ, ಅಲ್ಲಿ ಎಲ್ಲ ಬೇಲೆ ಕಡೆ ಗಲೀಜು ಮಾಡ್ತಾರೆ ಅಂತ ಈಗ ನೋಡಿರಲಿಲ್ಲ. ಲೇಟ್ ಆಗುತ್ತೆ ಅಂತ ಬಾಟೆ ಸೇದು ಅಲ್ಲೊಳಲ್ಲಿ ಬಿದ್ದವಲ್ಲ ಪೇಪರ್ಗಳು ಹಾಕಿಬೇಕು. ನಾವು ಜನಸೇವೆ ಮಾಡಿದ್ರೆ ಎಲ್ಲಕ್ಕೂ ಸಿದ್ಧ ಇರಬೇಕು. ಜನಸೇವೆ ಮಾಡೋನು, ಪಬ್ಲಿಕ್ ಸರ್ವ್ ಮಾಡೋಂತಾನು ಗಾರ್ಡ್ಮೆಂಟ್ ಸಿದ್ಧ ಇರಬೇಕು, ಸ್ಟೇಷನ್ ಹೋಗಿ ಸಿದ್ಧ ಇರಬೇಕು, ಎಲ್ಲರೂ ಏನ್ಸಕ್ಕೆ ಸಿದ್ಧ ಇರಬೇಕು, ಅನ್ಶನ್ ಸಿದ್ಧ ಇರಬೇಕು, ಗಲಾಟೆ ಮಾಡೋಕೆ ಸಿದ್ಧ ಇರಬೇಕು. ಮಾಡ್ತಾರೆ ಕಾನೂನು, ಅದೊಂದು ಕಾನೂನು ತರಬೇಕು. ಏನ್ ಗೊತ್ತಾ, ಪುಣ್ಯಸರದ ಹೋಗಿ ಒಮ್ಮನ ಒಂದ್ ಕಡೆ ಇರ್ಬೋದು. ಈಗ ನಮಗೆ ದಿನಕ್ಕೆ ಒಬ್ಬರ ಬರ್ತಾರೆ, ಲೇಟ್ ಆಗುತ್ತೆ ಕೇಳ್ತಾರೆ, ದಿನಕ್ಕೆ ಒಬ್ಬರ ಕೇಳ್ತಾರೆ, ಒಬ್ಬ ಜಗಳ ಆಡ್ತಾರೆ. ಮೊಬೈಲ್ ಆಫ್ ಮಾಡಿ ಜಗಳ ನೋಡಿ ಹೆಂಗ್ ರೆಡಿ ಮಾಡ್ತಾರೆ. ಚೆನ್ನಾಗಿ ಸಂಕೇತ ನೋಡ. ಒಮ್ಮೆ ಮೀಟಿಂಗಲ್ಲಿ ಬರೋದು, ಮೀಟಿಂಗ್ ಮಾಡಿ ನೋಡಿ, ಒಮ್ಮೆ ಕಾಯಂಗಿಲ್ಲ ನೋಡ. ಅಜ್ಜಿ ವಯಸ್ಸಾಯ್ತು ಅಮ್ಮಗೆ. ಮಾಡ್ದಾರ ನೀವೆಲ್ಲ ಹುಷಾರು ಮಾಡ್ತೀರಂತೆ. ನಾಲ್ಕು ದಿನ ಸೇವೆ ಮಾಡೋದು ನಿಮಗೆ ಸನ್ಮಾನ ಅಲ್ಲ, ಗೌರವ. ಇದು ಒಂದ್ಸರಿ ನಿಮ್ಮ ಮನೆಯಲ್ಲಿದ್ದಾರ? ನಿಮ್ಮ ಶ್ರೀಮತಿ ನಿಮ್ಮ ಶ್ರೀಮತಿ ಕೊಡಿ. ಜನಸೇವೆ ಮಾಡಿ ನಿಮಗೂ ಅನುಭವ ಐತೆ. ನಮ್ಮ ಹಿಂದೂಗಳು ಹಣೆ ಬರ ಎಷ್ಟು ನಮ್ಮರ ಹಂಗೆ ಮಾಡೋದು, ಬೇರೆ ಮಾಡೋದಿಲ್ಲ. ನಾವು ಎಲ್ಲಿವರೆಗೂ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ದೇವಸ್ಥಾನದಲ್ಲಿ ಮಾತ್ರ ಈ ಥರ ಕರಡಿ ಮಾಡೋದು, ಆಮೇಲೆ ಬ್ಯಾಂಡ್ ಮೆಷನ್ ಮಾಡೋದು, ಅದನ್ನ ದೇವಸ್ಥಾನ ನಿಲ್ಲಿಸ್ತೀವಿ ಅನ್ನೋದು ನಮ್ಮರ್ ಮಾತ್ರ. ನಾನು ಹೊಸ ಸ್ಟೇಷನ್ ಹೋಗಿದ್ದೀನಿ. ಅವರು ಯಾರ ಬಂದಿದ್ದ ದೇವ ಕಳ್ಸಲ್ಲ ಅಂತ ಗಲಾಟೆ ಮಾಡ್ದ, ಜ್ವರ ಬಂದ ಬೆಳಗ್ಗೆ ಬರಪ್ಪ ಅಂದೆ. ಹೆಂಡತಿ ಕಾರಣ ಕಂಪ್ಲೇಂಟ್ ಕೊಟ್ಟ. ಹೆಂಡತಿ ಭಾಳ ಒಳ್ಳೆ ನೋಡ್ಬಿಟ್ಟ, ನೋಡೋಂಗಿಲ್ಲ ಅಂತ ಸ್ಟೇಷನ್. ನಾನು ಹೋಗಿದ್ದೀನಿ ಸ್ಟೇಷನ್ಗೆ, ಅದೇ ಕೊಟ್ಟು ತುಂಬ ಆಯ್ತು. ನೀವು ಕೇಸೆಲ್ಲ ಮಾಡಿದ್ರ 3 ವರ್ಷ ವಿಪರ್ಯಾಸ ನಮ್ಮ ಹಿಂದೂಗಳು ಏನ್ ಮಾಡೋದು? ನಾನು ಜಡ್ಜಿಗೆ ಹೇಳಿದೆ, ಕರೆಕ್ಟೇನ್ರಪ್ಪ? ಜಡ್ಜಿಗೆ ಹೇಳಿದೆ, ನನಗೆ ಬಂದು ನೋಡಿ, ನಮ್ಗೆ ಗೊತ್ತಿಲ್ದಂಗೆ ಬಂದು ನಮ್ಮ ಮಠ ಬೇಕಾದ್ರೆ ರಕ್ಷಣೆ ಮಾಡ್ರಿ, ಅದರ ನಾವು ವಾಮಾಚಾರ ಮಾಡ್ತೀವಿ ಅನ್ನೋದು ಗೊತ್ತಿದ್ರೆ ನಾವು ಶಿಕ್ಷೆ ಮಾಡ್ತೀವಿ. ಜಡ್ಜಿ ಜಡ್ಜಿ ಕಿತ್ತಾಕಿದೆ. ನೀವು ಅನುಭವ ಆಯ್ತು. ನಾನು ಭಾಳ ಊರಿಗೆ ಹೋಯ್ತೀನಿ. ಹೊಡಿತೀವಿ ಅಂದರೆ, ಕರೆಂಟ್ ಕೊಡ್ತೀವಿ ಅಂದರೆ, ಕಲ್ಲ ಹೊಡಿತೀವಿ ಅಂದರೆ ನಮಗೆ ಕುಣಿಯೋದು. ಈಗಲ್ಲ, ಈಗ ಒಂದು 5 ವರ್ಷದಿಂದ ಹೋಗಲ್ಲ. ಮುಂಚೆ ಹೋಗ್ತಿದ್ದೆ. ಇಲ್ಲೊಬ್ಳು ಯಾರೊಬ್ಬ ಕಾರ ಜ್ವರ ಬಂದಿದ್ದ, ಪೇಷಂಟ್ ಕೂತಿದ್ರು, ಮೆಲ್ಲಕ್ಕೆ ಬರಪ್ಪ, ಇಲ್ಲಿ ಬರೋ ಕಾರು. ಅವನು ನಾನು ಯಾರು ಗೊತ್ತಾ ಅಂದ, ಗಲಾಟೆ ಮಾಡ್ಕೊಂಡ. ಎಂಟಿ ತಗೊಂಡೋಗಿ ಸ್ಟೇಷನ್ಗೆ ಕೊಟ್ಟು. ಇಲ್ಲಿ ಏನಾಗ್ಬಿಡುತ್ತೆ, ಇಂಪ್ರೂವ್ ಆದ ದೇವಸ್ಥಾನ ಮುಂದೋಗಿ ಬ್ಯಾಡ್ ವೇಷನ್ ಮಾಡಿದ್ರೆ ಅದು ಲೋಕಲ್ ಆಗಿ ಕನ್ಸನ್ ಬಿಟ್ಟರೆ ಪಬ್ಲಿಕ್ ಆಗೋಸ್ಕರ ಹಂಗೆ ಆಡ್ತಾರೆ, ಪಬ್ಲಿಸಿಟಿಗೋಸ್ಕರ ಹಂಗೆ ಆಡ್ತಾರೆ. ಬಿಗ್ಗಿಯಾಗಿ ಎಲ್ಲಿದಾರಲ್ಲಿ ಮಾಡಲ್ಲ, ಬಿಗ್ಗಿಯಾಗಿ ಎಲ್ಲಿಲ್ಲ ಅಲ್ಲಿ ಮಾಡ್ತಾರೆ. ಆಮೇಲೆ ನಮ್ಮ ಹಿಂದೂಗಳು, ನಮ್ಮ ಜನ ಹೆಂಗೆ ಗೊತ್ತಾ, ಊಟ ಅದು ನಮ್ಮ ಸಂಸ್ಕೃತಿ ಬಂದ್ಬಿಟ್ಟು ಊಟ ಮಾಡಿದಾಗ ಉಚ್ಚಯೋದು, ಅಪ್ಪ ಅಮ್ಮನ ದೇವರಲ್ಲಿ ಬಂದ್ಬಿಟ್ಟಿದೆಯಲ್ಲ. ಯಾವನ ಹಬ್ಬ, ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವಲ್ಲ, ನನಗೆ ಯಾವನ ಗಲಾಟೆ ಮಾಡಿದ್ರೆ ಯಾರ ಹಬ್ಬ ಬಂದು ಯಾಕೆ ಗಲಾಟೆ ಮಾಡ್ತೀರಲ್ಲ ಅಂತ ಕೇಳಲ್ಲ. ಅಮ್ಮ ತಯಾರ, ನೀವು ಏನ್ ಗೊತ್ತಾ, ನಿಮ್ಮ ಮನೆಗಳು, ನಿಮ್ಮ ಗಂಡುಗಳು ಹೆಂಟ್ಗಳು ಒಳ್ಳೆ ಬುದ್ಧಿ ಕಲ್ಸಿರಲ್ಲ. ಅವ್ರು ನೀವು ಕಲ್ತಿರಲ್ಲ, ಅವ್ರಿಗೆ ಕಲ್ಸಿರೋದಿಲ್ಲ. ಅಕ್ಕಿ ಹಿಂಗೆ ಆಡೋದು ನೀವೆಲ್ಲ. ತಗೋ ಹ್ಯಾಂಡಿಕ್ಯಾಪ್ ದೊಡ್ಡ ಇಲ್ಲಿ ಒಂದು ಕಾಲಿಲ್ಲ, ಹ್ಯಾಂಡಿಕ್ಯಾಪ್ ತಗೋಣ. ಇವನು ಡ್ರೈವರ್, ಇವನು ಸಾಕ್ರ ಆಗ ಸಾಯಂಕಾಲ ಎಣ್ಣೆ ಕೊಡ್ತೀನಿ ಹಾಕ್ರಿ. ಬಿಗ್ ಬಾಸ್ ಹೋಬ ಹಾಕ್ತಾರೆ, ಯಾರಾಗ್ತಾರಲ್ಲ ಬಿಗ್ ಬಾಸ್ ಹೋಬ ಹಾಕ್ತಾರೆ. ಅಂದಾದ್ರೆ ಈಗ ಲಾ ಬೋಳ ನೀರು ಬರ್ದ ಮಾಡ್ಬಿಡ್ತೀನಿ ನಾನು ನಿನಗೆ. ಸುಮ್ಮನೆ ಇರೋ ಸ್ವಲ್ಪ ಲೈ ಹೈವೇಕಿ ಇವನು ಕಾಲಿಲ್ಲ ಅಂತ ಹ್ಯಾಂಡಿಕ್ಯಾಪ್ ಗಾಡಿ ಓಡಿಸ್ತಾನೆ, ಅದು ಕ್ಲಾಸ್ ಹಾಕ್ರಲ್ಲ ಓಲಿ ಲೈ ಮಾತಾಡ್ತಿರಲ್ಲ. ಯಾವನಾರ ಬಟ್ಟೆ ಬಿಚ್ಚಿನ ಕುಣಿಯರ್ ಕಾಟಿಸಕ್ಕೆ ಹೋಗಿ ಬಡ್ಕೊಂಡು ಸಾಯ್ತಿರಲ್ಲ. ಅವಮ್ಮ ಎಣ್ಣ ಸುಡ್ತಾಳಂತ ಯಾವನ ಕ್ಲಾಸ್ ಹಾಕಲ್ಲ. ಈ ಪುಣ್ಯಾತ್ಮ ಒಂದೇ ಕಾಲಕ್ಕೆ ಗಲಾಟೆ ಜೀವನ ಮಾಡ್ತಾನಂತ ಯಾವನ ಕ್ಲಾಸ್ ಹಾಕಲ್ಲ. ಗೊತ್ತಿದ್ಯಾ? ಬರೀ ಪುಸ್ತಕತೆ ಮಾತು, ಪುಸ್ತಕತೆ ಇದು ನೋಡಿ, ಯಾವನ ಹಾಕಲ್ಲ ನೋಡು. ಹಾಕ್ರ ಹಾಕೋದಿಲ್ಲ. ಇದು ನಮ್ಮ ಇಂಡಿಯಾ ಪರಿಸ್ಥಿತಿ. ಏನು ಮಾಡೋಕ್ಕಲ್ಲ. ಇಲ್ಲಿ ಹೆಂಗೆ ಗೊತ್ತಾ, ಮೋಸ ಮಾಡೋರಿಗೆ ಕ್ಲಾಪ್ಸು, ಮನೆ ಮಾಡೋರಿಗೆ ಕ್ಲಾಪ್ಸು, ಶೋ ಕೊಡೋರಿಗೆ ಕ್ಲಾಪ್ಸು. ನನಗೆ ಹಾಕಲ್ಲ, ಯಾವ ಇಷ್ಟೊಂದು ಜನಕ್ಕೆ ಅಕ್ಕಿ ಕೊಟ್ಟರು ಹಾಕಲ್ಲ, ಬೆಲ್ಲ ಕೊಟ್ಟರು ಹಾಕಲ್ಲ, ನನ್ನ ಹಿಂಗಂತಾರೆ ಕೆಲಸ ಬತ್ತೀಯ ಅಂತ. ಕಂಪ್ಲೇಂಟ್ ಕೊಡ್ತೀವಿ ಅಂತ ನಮ್ಮನ್ನು ಜೋರು ಮಾಡಿದ್ವಿ. ನಿನ್ನಂತ ಬಡಪಾಯಿ ಯಾರು ನೋಡ್ತಾರಪ್ಪ. ಆ ಎಣ ಹೊಡೋ ತಾಯಿಗೆ ಆಗೋಣ ಕ್ಲಾಸ್ ಹಾಕಲಿಲ್ಲ. ಅದು ಯಾವನಾರು ಶೋ ರೇಡಿ ಶೋನ ಬಂದ್ಬಿಡ್ಲಿ. ಈಗ ಬಟ್ಟೆ ಬಿಚ್ಚಿ ಕುಣಿತಾರೆ. ಈಗ
ಮೊನ್ನೆ ಅವಳು ಯಾರೋ ಹೀರೇನು ತಾಯಿ ಹುಷಾರು ಮಾಡಿದ್ದು ಹೀರೇನು ಬಂದ್ರಪ್ಪ ಹಬ್ಬ ಹುಡುಗಲ್ಲ ಹೋಗಿ ಅಲ್ಲಿ ಹುಚ್ಚಿದಂಗೆ ಆಗ್ಬಿಟ್ರು ಸೆಲ್ಫಿ ಹೋಗೋಣಕ್ಕೆ ಅವಳು ಹಂಗೆ ಮಕ್ಕಳು ಹೋದ್ಲು ಮುಡ್ಸೇಳೆ ಇಲ್ಲ ಅವಳು ಹಾಕಲ್ಲ ನೋಡಿ ಕ್ಲಾಸ್ ಅವನು ಹಾಕ್ತಾರ ಒಂಚೂರು ಜೋರ ಕ್ಲಾಸ್ ಹಾಕೋಣ ಹ್ಯಾಂಡಿಕ್ಯಾಪ್ಟ್ ಇನ್ನು ನಿಜವಾದ ಹ್ಯಾಂಡಿಕ್ಯಾಪ್ಟ್ ಯಾರು ಗೊತ್ತಾ ಅರ್ಹತೆ ಹೇಳಿದ್ರೆ ಕುಡ್ದು ಮಲಗಿರೋನು ಅಪ್ಪಮ್ಮನ ಆಸ್ತೆ ಮಜಾ ಮಾಡೋನು ಕಂಡ ಬಗ್ಗೆ ಮಾತಾಡೋರು ಇವರು ಹ್ಯಾಂಡಿಕ್ಯಾಪ್ಗಳು ಮನರೋಗಗಳು ನೋಡಿ ಒಂದೇ ಕಾಲಲ್ಲಿ ಪುಣ್ಯಾತ್ಮ ಹೋಮಿನಿ ಇಟ್ಕೊಂಡು ಕಾರ ಜೀವನ ಮಾಡ್ತಾನಂತೆ ತಮ್ಮ ನಿಜವಾಗೂ ನಿನ್ನ ಆಶೀರ್ವಾದ ನಿನ್ನಂತರ ಆಶೀರ್ವಾದ ನನಗೆ ಇರ್ಬೇಕಲ್ಲಿ ಸರಿ ಈ ಪುಣ್ಯಾತ್ಮ ಒಂದು ಸರಿ ಪಾಪ ಇಲ್ಲಿ ಇದು ಸನ್ಮಾನ ಲಕ್ಕನ ಯಾವ ನಿನ್ನ ಗೌರವ ಆಗಿರುತ್ತೆ ಇದು ನಿನ್ನ ಗಾಡಿ ಗಣಿಸ್ಕೊಂಡ್ಬಿಡು ಇದು ಎರಡು ಕಡೆನೋ ಎರಡು ಕಡೆ ಒಂದು ಕಡೆನೋ ಒಳಗಿಂದ ಅಂಟಿಸ್ಕೋ ನನ್ನ ಬಡವನ ಕಾಣಿಕೆ ಒಂದು ಅಂತರ ಕೊಡಪ್ಪ ಒಂದು ಅಂತರ ಯಂತ್ರ ಇಬ್ಬರು ಇದೆ ಯಂತ್ರ ದುಡ್ಡು ಬೇಡ ಇದು ಫ್ರೀ ನಿಮಗೆ ತಮ್ಮ ಅಕ್ಕಿನೇ ಕೊಟ್ಬಿಡ್ತೀನಂತೆ ಬಡವಾದ್ರೆ ಎಂತಿದಾರಪ್ಪ ತಾಯಿ ಅಮ್ಮನೂ ಇದೆ ನಿಮ್ಮ ಹೆಂಡತಿ ಜೀವನ ಕೊಟ್ಟಾರ ನನಗೆ ಆ ತಾಯಿಗೆ ಒಂದು ನಮಸ್ಕಾರ ಮಾಡ್ತೀನಪ್ಪ ಆ ತಾಯಿ ಒಂದು ನಿಮ್ಮ ಹೆಂಡತಿಗೊಂದು ನಿಮ್ಮ ತಾಯಿಗೊಂದು ನಿಮ್ಮ ಹೆಂಡತಿಗೊಂದು ಈಗ ಸೀರೆ ಕೊಟ್ಬಿಡ್ಕಂದ ಆಮೇಲೆ ಇದು ನಿನ್ನ ತಾರೀಖು ಸ್ಟಿಕ್ಕರ್ ಇದು ಅಕ್ಕಿ ನಿನಗೆ ನಿನ್ನ ಜೀವನಕ್ಕೆ ಯಾರೊಬ್ರು ಸಹಾಯ ಮಾಡ್ತೀರ ಎಲ್ಲರಿಗೂ ಮಾಡ್ತೀಯಾ ನಮಸ್ಕಾರಪ್ಪ ಈ ಅಕ್ಕಿಯ ಹೌದಾ ದಯವಿಟ್ಟು ಅಕ್ಕಿನ ಯಾವ ಊರಪ್ಪ ನಿಂದು ಎಲ್ಲಿ ಬರುತ್ತೆ ಯಾವ್ಯಾವ ನನಗೆ ಶಾಮನೂರದ ಮುಂದೆ ಗುರುಗಳ ಶಾಮನೂರಿಗೆಲ್ಲ ಮಲಾಸ್ ತುಂಬಿದ್ದು ನಾನು ಟ್ಯಾಂಕರ್ ಕಡೆಗೆ ಈ ಅಕ್ಕಿಯ ಕೊಡೋಣ ಬೇಡ್ರ ರೈತರ ದೇವ್ರದ್ದು ಅದು ಯಾಕೆ ಕಲ್ತಿದ್ದೀನಿ ಯಾಕೆ ಸಮಯ ಯಾವನ ಒಬ್ಬ ಏನೋ ಕುತ್ಕೊಂಡು ದೇವ್ರಿದ್ಯಾ ದೇವ್ರಿಲ್ಲ ಕಲ್ ಮಣ್ಣು ದೇವ್ರ ಅಂತ ಅಪ್ಪ ಅಮ್ಮನ ಮೂಲಿಗೆ ಎಷ್ಟಿರ್ತಾನೆ ಅವನ್ನ ಹೇಳ್ಬೇಕು ನೀನೇ ಕಲ್ತಿ ಯಾರೊಬ್ಳು ಹುಡುಗಿ ಬಂದು ನಾನು ಹಸ್ಬೆಂಡ್ ಮನೆ ಸರಿ ಇಲ್ಲ ಗಂಡಸಲ್ಲ ಹೆಂಡ್ಸಲ್ಲ ಅಂತ ಬಂದಿದ್ದು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಬರ್ತಾರೆ ಅವ್ರು ಹೇಳಬೇಕು ನೀನೇ ಕಲ್ತಿ 4 ಜನ ಕರ್ಕೊಂಬಂದಿದ್ದೆ ದೇವಸ್ಥಾನಕ್ಕೆ ಪುಣ್ಯ ಕೆಲಸ ಮಾಡ್ತೀವಿ ದುಡ್ಕೊಂತಿದ್ದೆ ಮತ್ತೆ ಕಲ್ತಿತ್ತಮ್ಮಯ್ಯ ನಿಜವಾಗೂ ನಿನ್ನ ಬಗ್ಗೆ ನಂಗೆ ಹೆಮ್ಮೆ ಅನಿಸುತ್ತೆ ನಾನು ನಿಮ್ಮಂಥರ ಬಗ್ಗೆ ಭಾಳ ಗೌರವ ಅನಿಸುತ್ತೆ ನನಗೆ ಏನ್ ಗೊತ್ತಾ ಕಾಲಿಲ್ಲ ಅಂದ್ರೆ ನಾವೆಲ್ಲ ಎದುರ್ತೀವಿ ಅಂತೇಳಿ ನೆಕ್ಸ್ಟ್ ಬರಲ್ಲ ಅಂತ ಆತನ ತಲೆಗೆ ನೆಕ್ಸ್ಟ್ ವಿಡಿಯೋ ನಾನು ಅಂದೆ ಓಪನ್ ಆಗಿ ಹೇಳಿ ನನಗೆ ಈಗ ನೋಡಿದ ತಕ್ಷಣ ಇನ್ನೂ 10 ಜನಕ್ಕೆ ಹೇಳ್ತೀನಿ ಇವನ್ನೇ ಡ್ರೈವರ್ ಆಗಿ ಕಳ್ಸ್ಕೊಡ್ತೀನಿ ಎಲ್ಲ ಯಾರು ಕೇಳಿದ್ರು ನಂದು ಓಡಿಸೋ ಕೆಪಾಸಿಟಿ ಇದೆಯಲ್ಲ ನಿಮಗೆ ಓಡಿಸಂಗ್ ಗುರುಳ ಯಾಕೆ ಕ್ಲೀನ್ ಆಗಿ ಓಡಿಸ್ಕೊಂಡ್ ಕಾಲು ಆಕ್ಷನ್ ಆಗುತ್ತಾ ಮಂಡಿ ಐತಿ ಗುರುಗಳ ಮಂಡಿಂದ ಕೆಳಗಿಲ್ವಾ ಮಂಡಿತ ಇಲ್ಲ ಮಟ್ಟ ಏನಾಗಲ್ಲ ಬರೋ ಅಂತಾರೆ ಬಂದೇ ಬರ್ತಾರೆ ನಿಧಾನಕ್ಕೆ ಬಾ ನಿಧಾನಕ್ಕೆ ಓಡಿಸು ನೀವು ತಾಳ್ಮೆಯಿಂದ ಇರು ಓವರ್ ಹೋಗ್ಬಿಡ್ಲಿ ಅವ್ರನ್ನ ಕಳಿಸಿ ನಿಧಾನಕ್ಕೆ ಹೋಗು ಅವ್ರು ಹೋಗಿರ್ತಾರೆ ನಾವು ನಿಧಾನಕ್ಕೆ ಹೋಗೋಣ ಹೋಗಿರಲ್ಲ ಅಲ್ಲಿ ಹೋಗಿರಲ್ಲ ಅವರು ಎಲ್ಲ ಹಾಳಾಗಿ ಬರ್ತಾರೆ ಇದನ್ನೊಂದು ಸರಿ ಜೀವನ ಉಳಿಸಿ ಅಷ್ಟು ಇದ್ರಾಗ ಮಾಡ್ಕೊಂಡ್ ನನ್ನ ಮನ್ಸಾಗ ಎದ್ಬಿಟ್ಟಲ್ಲ ನೀನು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಬರಕ್ಕೆ ಇದೇ ಫಸ್ಟ್ ಅಂತ ಕೇಳಿದೆ ಗೊತ್ತಿಲ್ಲ ನಾನು ಹೇಳ್ತೀನಿ ಊಟ ಹ್ಯಾಂಡಿಕ್ಯಾಪ್ಟ್ ಅಂತ ಎಲ್ಲ ಹೇಳ್ಕೊಬೇಡ ಇದಕ್ಕೆ ಅವಮಾನ ನೀನು ಹೇಳ್ಕೊಂಡ್ರೆ ಅದಕ್ಕೆ ಈಗ ಅಂತ ಕೇಳಿದೆ ಬೇರೆ ಯಾತ ಕೇಳಲ್ಲ ಬೇರೆ ಹೇಳ್ಬೇಡ ಶಿವಾಕ್ಯಂದಿರು ಈ ಜನಗಳು ಅವಿವೇಕಗಳು ಬರೀ ಅಂತರ್ನ ಹಾಕೊಂಡರು ಶಿವಾಕ್ಯ ಏನು ಗೊತ್ತಿಲ್ಲ ಸುಮ್ಮನೆ ಇರು ಕಾಲಿಲ್ಲ ಅಂತ ಹೇಳ್ಬೇಡ ಈ ಜನಗಳು ನಂಬಲ್ಲ ಯಾಕಂದ್ರೆ ಸುಖ ಕಾಣೋರು ನಂಬಲ್ಲ ನನ್ನೇ ನಂಬಲ್ಲ ನಿನ್ನ ನಂಬ್ತಾರ ಇನ್ನ ನನ್ನ ಸೀರೆ ಇಲ್ಲ ಹುಡ್ಕೋಣ ಇಲ್ಲಿ ತಂಗಿ ಅಕ್ಕ ಚಿಕ್ಕಮ್ಮ ಏನು ಕೆಲಸ ಮಾಡೋದು ಹೇಳಕ್ಕ ರವಾಗಳು ಬರ್ಣ ಮಾಡೋದು ಎಲ್ಲಿ ಕಡೂರು ಈಶ್ವರನ ದೇವಸ್ಥಾನ ಹಾಂ ಯಾರ್ಯಾರಿದ್ದೀರಾ ನಾವು ಗಂಡ ಹೆಂಡತಿ 2 ಮಕ್ಕಳು ಏನು ಹೆಸರು ರಾಜು ಹೇಮಂತು ಯತೀಶು ನಾನು ಗಾಯತ್ರಿ ಎಲ್ಲ ಒಟ್ಟಿಗೆ ಇದ್ದೀರಲ್ಲೇ ಒಟ್ಟಿಗೆ ದೇವ ಬರಲ್ವಕ್ಕ ನಾನೇ ಸುರ್ತಿನಲ್ಲಿ ಸ್ವಾಮಿ ಇದ್ದಾರೆ ಶಿವಪ್ಪರು ಮಠನಾಗೇಶ್ವರ ನೋಡಿ ಮಕ್ಕಳು ಕುರ್ದು ಮನೆ ಮಲ್ಗೇನೆ ಎಣ್ಣೆ ಹೊಡೆದು ಮಲ್ಗೇನೆ ಕಿಡ್ನಿ ಫೇಲ್ ಆಗಿ ಮಲ್ಗೇನೆ ಕುರ್ಟೈಟ ಮಲ್ಗೇನೆ ಸೊಸೆ ಹುಡುಗಳೆ ಒಬ್ಬಳೆ ಮಗ ಒಳ್ಳೆ ಮಗ ಸೊಸೆ ಸರಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ಕಂಡ ಮನೆ ಮಕ್ಕಳನ್ನ ಮಗ ಕುರ್ದು ಮಲಗಿ ಪರವಾಗಿಲ್ಲ ಇನ್ನು ಒಬ್ಬಳೆ ಹಳೆ ಮೈ ಸರಿ ಇಲ್ಲ ಅಂತಾರೆ ಮಗಳು ಕರ್ಕೊಂಡು ನಿಂತ್ಕೊಂಡ್ರು ಪರವಾಗಿಲ್ಲ ಇನ್ನು ಮಕ್ಕಳು ಕೆಲ್ಸಕ್ಕೆ ಹೋಗಲ್ಲ ಅಂತ ಅರ್ಧ ಮನೆ ಕಟ್ಟಿವಿ ಅಂತಾರೆ ಈ ತಾಯಿ ಮಾಡ್ತಾರೆ ಕೆಲಸ ನಿಜ ಪುಣ್ಯದ ಕೆಲಸ
ಅಕ್ಕ ಅವರೇ ಬೈದ್ಬಿಟ್ಟೆ ನಂಗೆ ನೀವು ಕೆಲಸ ಮಾಡ್ತೀನಿ ಗೊತ್ತಿರಲಿಲ್ಲ ಕ್ಷಮಿಸ್ಬಿಡು ಚಿಕ್ಕಮ್ಮ. ಅಯ್ಯೋ ಸ್ವಾಮಿ ನೀವು ದೊಡ್ಡವರು, ನೀವು ಅಂತ ಕ್ಷಮಿಸ್ಬಿಡು ಚಿಕ್ಕಮ್ಮ. ನೀನು ಮಾಡೋ ಕೆಲಸ ನಾ ಮಾಡೋಕ್ಕಾಗಲ್ಲ. ಕೈಲಾಸವಾಸ ಕಾಶೀಶ್ವರನಾಥ ಕೋಟಿಲಿಂಗೇಶ್ವರ ನಮೋ ನಮಃ. ಎಷ್ಟೋ ಹೆಣಗಳನ್ನ ಸುಟ್ಟು ಪುಣ್ಯಾರ್ಗಿತ್ತೀವಳು ಗಂಬಳಿ, ಎಷ್ಟೋ ಸತ್ತು ಹೆಣಗಳನ್ನ ಅನಿಷ್ಟನ ಮಕ್ಕಳನ್ನ ಸುಟ್ಟಾಳೆ. ಸಣ್ಣ ಪಾಪಗಳು ಸರಿದವೆಲ್ಲ ಅವು ಮಾಡಿ ಪುಣ್ಯ ಬರುತ್ತೆ, ಪುಣ್ಯವಂತರು ಮಾಡಿ ಪುಣ್ಯ ಬರುತ್ತೆ. ಸತ್ತರ ಆಶ್ರಯ ಸತ್ತರ ಮಕ್ಕಳನ್ನ ಸುಟ್ಬಿಟ್ಟಿಲ್ಲ ಮಗು. ಎಂತದ ಕರ್ಮ ಮಣ್ಣು ಮಾಡ್ರಿ ಅಂತಂದ್ರೆ ಮಣ್ಣು ಮಾಡ್ರಿ ಅಂದ್ರೆ ಸ್ವಾಮಿ ಇಲ್ಲ ನಮ್ಮ ಜಾತಿ ಬರ್ಣ ಮಾಡೋದು ಅಂತ ಎಂತೆಂತ ಕರ್ಮಿಷ್ಠನೇ ಪುಣ್ಯಲೋಕ ಕಳಿಸಿ ಪುಣ್ಯಾರ್ಗಿತ್ತೀವಳು. ಸ್ವಾಮಿನೇ ನಮಗೆ ಊಟ ಎಲ್ಲ ಕೊಡ್ತಿರೋದು ಶಿವಪ್ಪರು. ನಮಸ್ಕಾರಮ್ಮ. ಕೋಟಿ ಕೋಟಿ ಶರಣ ನಿಮ್ಗೆ. ಈ ಮಗನ್ ಮರಿಬೇಕಮ್ಮ. ಅಯ್ಯೋ ಸ್ವಾಮಿ ಬನ್ನಿ ನಮ್ಮ ಮನೆಗೆ, ದೇವಸ್ಥಾನ ನೋಡ್ದಂಗಾಗುತ್ತೆ. ಬನ್ನಿ ನೀವು ಶಿವಪ್ಪ ತಂದೆ. ಕೋಟಿ ಶರಣ ನಿಮ್ಮ ಪಾದಕ್ಕೆ. ಬನ್ನಿ ಒಂದ್ಸಲ. ಎಷ್ಟೋ ಪುಣ್ಯ ಕೆಲಸ ಮಾಡ್ತಿದ್ಯಾ, ಈಶ್ವರನ ದೇವಸ್ಥಾನಕ್ಕೆ ಬನ್ನಿ. ಕಾರ್ಮಿಷ್ಠ ಸುಟ್ಟಿದ್ಯಾ, ಒಳ್ಳೆಯರು ಸುಟ್ಟಿದ್ಯಾ, ನುಜ್ಜ ಸುಟ್ಟಿದ್ಯಾ, ಎಳ್ಳೆಳ್ಳೆ ಮಕ್ಕಳು ಕೊಟ್ಟಿದ್ಯಾ. ಅದ್ರಲ್ಲೂ ಒಂದು ಸ್ವಲ್ಪ ಎಂತೆಂಥ ಕರ್ಮ ಮಕ್ಕಳೆಲ್ಲ ಸರ್ವ ಕಳಿಸಿದ್ಯಾ ಪುನರ್ಗೀತೆ ನೀನು. ನಾನೇನು ಮೋಸ್ಟ್ಲಿ ಅಲ್ಲಿ ಬರಲ್ಲ, ಬನ್ನಿ ಸ್ವಾಮಿ ಒಂದ್ಸಲ. ನಂದೇನು ಬಾಡಿ ಅಲ್ಲಿ ಬರಲ್ಲ, ಇಲ್ಲೇ ಬಾಡಿ. ಅಯ್ಯೋ ಬೇಡ ಬೇಡ ಅದೆಲ್ಲ ನಂಗೆ ಕೇಳ್ತಾ ಇರೋದು. ನೀವು ಶಿವಪ್ಪನ ದೇವಸ್ಥಾನ ನೋಡಿ ಅಲ್ಲಿ ಮಚಾಣ ಎಲ್ಲ ನೋಡ್ಕೊಂಡು ಬರಲ್ರಿ. ಬನ್ನಿ ಬನ್ನಿ ಸ್ವಾಮಿ. ನೀನು ಕೊಳ್ಳಗಿರೋ ಮಟ್ಟ ಯಾವ ದೆವ್ವ ಅಷ್ಟೇ ಯಾವ ಕಾಯಿಲೆ ಬರಂಗಿಲ್ಲ ನಿಮಗೆ. ಒಂದ್ಸರಿ ಯಾವತ್ತಾರ ಬರ್ತೀನಿ ಕಾಲಿಗೆ. ಬನ್ನಿ ಬನ್ನಿ ದಯವಿಟ್ಟು ಬನ್ನಿ. ಅಲ್ಲೇ ಬರ್ತೀನಿ, ಯಾರೋ ಬಂದಾಗ ಅಲ್ಲಿ ಬಂದು ರಾಜನವ್ರ ಮನೆ ಯಾರ್ದು ಅಂತ ಹೇಳಿದ್ರೆ ಸ್ವಾಮಿ ನಮ್ಮನೆ ಬಾಕ್ಲಿಗೆ ತಂದು ಬಿಡ್ತಾರೆ. ನನ್ನ ಎದಕ್ಕೆ ದೆವ್ಗಳಿದಾವೆ ಅಂತ ಎಂತದೇ ಇಲ್ಲ ಅಲ್ಲಿ ನಾಲ್ಕಣಲ್ಲ ಸ್ವಾಮಿ. 1 ಗಂಟೆ ರಾತ್ರಿ ಆದ್ರೂ ತಂದ್ರೆ ಬರ್ರ ಮಾಡ್ಕೊಡ್ಬೇಕು. ನಾನು ನಂಗೊಂದು ಧೈರ್ಯ ಬರಂಗೆ ಆಶ್ರಮ ಮಾಡೋ ಮಾಡಿದ್ನಲ್ಲ ಸ್ವಾಮಿ. ನೀವು ನನಗೆ ಮಾಡಿ, ಈಗ ಎದಕ್ಕೆ ನನಗೆ ಮಾಡಿ. ನೀವು ಆ ತಾಯಿ ಕೃಪಾಕ್ಷದಿಂದ ದೇವರು ನಿನಗೆ, ನಿಮ್ಮ ಯಜಮಾನ್ರಿಗೆ, ನಿಮ್ಮ ಮಕ್ಕಳಿಗೆ ಸ್ವಾಮಿ. ಇನ್ನೊಂದ್ಸರಿ ಬಂದಾಗ ಹೇಳ್ಬೇಕು, ಹಿಂಗೆ ಬಂದು ಅರ್ಜೆಂಟ್ ಮಾಡಿದ್ರೆ ಮತ್ತೆ ಬೈಸ್ಕೊಂಡ್ರೆ ಮಗ ಬೈದ್ಬಿಟ್ಟ ಅಂತ ಮನುಷ್ಯ ನೋವು ಮಾಡ್ಕೋಬೇಡ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಕೋಟಿ ಕೋಟಿ ಶರಣ. ಅಮ್ಮನ ಕಾಲಿ ಬೇಡಮ್ಮ, ಪುಣ್ಯ ಬರುತ್ತೆ. ಬೇಡ ತಾಯಿ, ಬೇಡ 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 ಬೇಡಮ್ಮ. ಎಷ್ಟು ಎಂತೆಂತ ಹೆಣ ಉಣಿತ ತಾಯಿ. ನಮ್ಮ ಮೈ ಮೇಲೆ ಸ್ವಾಮಿ 10 ವರ್ಷದಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿ ಶಿವಪ್ಪರ ಮೈ ಮೇಲೆ ಇರೋದು. ಯಾವುದೋ ಒಂದು ನಿಂಗೆ ಒಳ್ಳೇದಾಗ್ಬಿಡುತ್ತೆ, ಒಳ್ಳೆ ಮಾಡಲಿ. ಆಯ್ತು ಸ್ವಾಮಿ. ಶಿವರ್ಧಮ್ಮ, ಹಾಂ ಶಿವರ್ಧಮ್ಮ ಸುಂದರ ಅಲ್ಲಿ ಗೊತ್ತಿರಲ್ಲ. ಶಿವರ್ಧಮ್ಮನ ಸಮಯ ಆರಾಮಿದ್ದೀಪ ನಾನು ಮನೆಯಾಗ ಭಾಳ ನಾಚಿಕೆ ಬಡ ಏನಾಗ್ತಿತ್ತಮ್ಮ. ಚೆನ್ನಾಗಿ ಬಡೀರಿ. ಇದ್ಯಾಕೆ ಹೋಗಿದ್ದು ಡಿಮ್ಮಿ ಕಳ ಇದು, ಅದು ಕಳ್ಡೆವು ಅರೆ ಅದು ಒಂದು ನಾನು ಬಡಿತೀನಿ ಕಳಿದ್ನೆಲ್ಲವ ಒಂದು ಊದಲ್ಲ ಅಷ್ಟೇ. ನಾನು ಸಿನಿಮಾ ಆಡ್ತೀನಿ, ನಾನು ಬೈತೀನಿ ನೋಡಿ ಹೆಂಗೆ ಬೈತೀನಿ. ಹೋಗಿ ಚೆನ್ನಾಗಿ ಮಾಡ್ತೀನಿ. ಒಂದಿನ ಬಂದು ಯಾವತ್ತಾರ ಬಡೀರಿ. ನಮ್ಮ ಕಡೆ ಹಳೆ ಬಡ್ಡಿ ಜಾಸ್ತಿ ಮಾಡ್ತಾರೆ, ಇದು ಅಪ್ರೂವ್ ಮಾಡ್ತಾರೆ. ನಮ್ಮ ಕೈಲಿ ಆಗತ್ತೆ ಕೊಡ್ತೀವಿ, ಇಷ್ಟೇ ಕೇಳ್ಬಿಟ್ಟು. ಹಾಂ ನೋಡ್ತೀನಿ ಹೆಂಗೆ ಬಡಿತೀಯ ಅಂತ. ಅಲ್ಲೇ ಬಂದು ನಿನ್ನ ಮೇಲೆ ಇರೋದು ಈಗ ಇಬ್ಬರು ತೋಣ ಹೆಂಗೆ ನೋಡ್ತೀನಿ. ಮದುವೆ ಆಯ್ತಾ? ಮದುವೆ ಆಗ್ಬಿಟ್ಟು ಯಾಕೆ ತಾಯಿ ನಮ್ಮ ಸರಿ. ಯಾವುದೆಲ್ಲ ಎಂ ಶಿವರ ಅಂತ ಇವರು ನೋಡಿದ್ದೀರಿ. ಒಂದು ನೃತ್ಯ ಮಾಡಕ್ಕೆ ಬಂದೇ ಇರಲಿಲ್ಲ ನಮ್ಮ ಭಕ್ತರು. ಈ ಥರ ಯಾರೋ ನಿಮಗೆ ಆಸೆ ಇದ್ದರೆ ನನ್ನ ತಮ್ಮ ನಂಬರ್ ಅಲ್ಲಿ ಚಂದ್ರಾಯಪಟ್ಟಣ ಬಾ ನಂಬರ್ 95351372 ಅಲ್ಲಿ ಕೇಳ 9535137270. ನೀನೇ ಮೇಯ್ನಾ? ಅಮ್ಮ ಇದ್ದಾರಾ? ಫಸ್ಟ್ ತಾಯರಿ ಕೊಡಿ ಯಾರಿಗಡೆ. ಫಸ್ಟ್ ನಿಮ್ಮ ತಾಯರಿ ಫಸ್ಟ್ ಕೊಡಿ, ಆಮೇಲೆ ನಿಮ್ಮ ತಾಯಿ ಕೊಡೋದ್ರಿ. ಯಾರಿಗೆ ಕೊಡ್ತೀರಾ? ಫಸ್ಟ್ ಯಾರ ಮಾಡೋ ಸಹಾಯ ಮಾಡೋದು ನಿಮ್ಮ ತಾಯಿ ತಂದೆ ಮಾಡಿ. ಹಚ್ಚ ನಿಂತ ಮದುವೆ, ಹಚ್ಚ ಗಂಡು ಮದುವೆ ಆಗ್ಬೋದು, ಹಚ್ಚ ಮಕ್ಕಳು ಮಾಡ್ಬೋದು. ಕಣ್ಣ ಮನೆ ಬೇರೆ ಹಾಳು ಮಾಡ್ಬೋದು. ನಿಮ್ಮ ಅಪ್ಪನ ಸಿಗೋದಿಲ್ಲ, ಕುಡಿಯೋ ನೀರು ಸಿಗೋದು, ತಿನ್ನಾನ ಸಿಗೋಲ್ಲ, ವ್ಯರ್ಥ ಮಾಡೋ ಟೈಮ್ ಸಿಗೋಲ್ಲ. ಇವೆಲ್ಲ ನೋಡಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ತಾಯಿಗೆ ಕೊಡಬೇಕು. ಆಯ್ತಾ? ಬಿಡ್ತೀರಾ? ಬಿಟ್ಟು ನೋಡಿ ಹೆಂಗೆ ಬಿಡ್ತೀರಂತೆ ಒಂದ್ಸರಿ ಎಲ್ಲ ಹೆಂಗೆ ಬಿಡಿ.